ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಸದ್ಯದ ಟ್ರೆಂಡ್ ನೋಡ್ತಾ ಇದ್ರೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಮತದಾರರು ಕೈ ಹಿಡಿದಿದ್ದಾರಾ ಅಂತ ಅನ್ನಿಸ್ತಾ ಇದೆ. ಕಾರಣ ಡಬಲ್ ಡಿಜಿಟ್ ಕ್ರಾಸ್ ಮಾಡಲ್ಲ ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇತ್ತು. ಸದ್ಯದ ಟ್ರೆಂಡ್ ಕರ್ನಾಟಕದಲ್ಲಿ ಯಾವ ಥರ ಇದೆ ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ಚಿದಾನಂದ್ ಪಟೇಲ್. ಎಕ್ಸಿಟ್ ಪೋಲನ್ನು ಗಮನಿಸಿದಾಗ ಕಾಂಗ್ರೆಸ್ ಅವರು ಇಲ್ಲವೇ ಇಲ್ಲ, ನಮ್ಗೆ ಈಗಲೂ ಕಾನ್ಫಿಡೆನ್ಸ್ ಇದೆ, ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ನಾವು ರೀಚ್ ಆಗೇ ಆಗ್ತೀವಿ ಅಂತಿದ್ರು. ಸದ್ಯ ಟ್ರೆಂಡ್ ನೋಡ್ತಿದ್ರೆ ಹಂಗೆ ಅನ್ಸುತ್ತಾ ನಿಮಗೆ? ಶರ್ಮಿತಾ, ಸದ್ಯದ ಟ್ರೆಂಡ್ ನೋಡಿದ್ರೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಮರ್ಮಾಘಾತ ಆಗಿದೆ ಅಂತಲೇ ಹೇಳ್ಬೋದು. ಸುಮಾರು 4,30,00,000 ಫಲಾನುಭವಿಗಳಿದ್ದಾರೆ. ಗ್ಯಾರಂಟಿ ನಮ್ಮಲ್ಲಿ ಸಕ್ಸಸ್ ಆಗಿದೆ. ಈ ಗ್ಯಾರಂಟಿಯನ್ನು ನಂಬಿಕೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸುಮಾರು 15ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ತೀವಿ ಅಂತ ಹೇಳಿ ಅವರು ಊಹೆ ಮಾಡ್ಕೊಂಡಿದ್ರು. ಆದರೆ ಕಾಂಗ್ರೆಸ್ಗೆ ಅತಿ ದೊಡ್ಡ ನಿರಾಸೆ ಆಗಿದೆ ಅಂತ ಹೇಳ್ಬೋದು. ತಾವು ಗಮನಿಸ್ಬೋದು, ಹಳೆ ಮೈಸೂರು ಭಾಗ, ಕರಾವಳಿ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿ ಕೈ ಕೊಟ್ಟಿರ್ತಕ್ಕಂಥದ್ದು. ಇಲ್ಲೊಂದು ಕಡೆ ಗ್ಯಾರಂಟಿ ಕಾರಣಕ್ಕಾಗಿ ಈ ಬಾರಿ 15ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ತಿದ್ದೀವಿ ಅನ್ಕೊಂಡಿದ್ದಂಥ ಕಾಂಗ್ರೆಸ್ಗೆ ಇವತ್ತಿನ ರಿಸಲ್ಟು ಬಹುಶಃ ಅತಿ ದೊಡ್ಡ ನಿರಾಸೆ. ಒಂದು ತಾವು ಗಮನಿಸ್ಬೋದು, ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ತಮ್ಮ ತವರು ಕ್ಷೇತ್ರವನ್ನು ಕಳೆದುಕೊಳ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಅವರ ತಮ್ಮನ ಕ್ಷೇತ್ರವನ್ನು ಕಳೆದುಕೊಳ್ತಿರ್ತಕ್ಕಂಥದ್ದು ಅತಿ ದೊಡ್ಡ ನಿರಾಶೆ ಆಗಿರುವಂಥದ್ದು ಮತ್ತು ಅತಿ ದೊಡ್ಡ ಬಿಗ್ ಶಾಕ್ ಅಂತಲೇ ಕೂಡ ಹೇಳಲಾಗ್ತಿದ್ದು. ಎರಡು ಜನ ರಾಜ್ಯದ ಸರ್ಕಾರದ ಚುಕ್ಕಾಣಿ ಹಿಡಿದಂಥವರು ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದು ಆಗದಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಗ್ಯಾರಂಟಿ ಇಲ್ಲಿ ಕೈ ಕೊಟ್ಟಿರೋದು ಪ್ರಬಲವಾಗಿ ಕಾಣ್ತಿರುವಂಥದ್ದು. ನಾವು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಹೋದರೆ ಕಲ್ಯಾಣ ಕರ್ನಾಟಕ ಭಾಗದ 5 ಕ್ಷೇತ್ರಗಳ ಬಹುತೇಕ ಗೆಲುವಿನ ಸನಿಹಕ್ಕೆ ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥದ್ದು. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಂಬಿನೇಷನ್ ವರ್ಕೌಟ್ ಆಗಿದೆ. ಅಲ್ಲಿರ್ತಕ್ಕಂಥ ದಲಿತ ಮತದಾರರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರಣಕ್ಕಾಗಿ ಕೈ ಹಿಡಿದಿದ್ದಾರೆ ಮತ್ತು ಸಂವಿಧಾನ ಬದಲಾವಣೆ ಮತ್ತು ಮುಂತಾದ ವಿಚಾರಗಳ ಚರ್ಚೆಗಳು ಮುನ್ನೆಲೆಗೆ ಬಂದ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಮತದಾರರು ಕಾಂಗ್ರೆಸ್ಗೆ ಕೈ ಹಿಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಿರುವಂಥದ್ದು. ಹಾಗಾಗಿ ಈ ಗ್ಯಾರಂಟಿ ಕಾಂಗ್ರೆಸ್ ಅಂದುಕೊಂಡಂತೆ ಯಾವುದು ವರ್ಕೌಟ್ ಆಗಿಲ್ಲ. ಕಾಂಗ್ರೆಸ್ 15ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ತೀವಿ ಅಂತ ಹೇಳಿದರು. ಇದೀಗ ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ 8ರಿಂದ 10 ಸ್ಥಾನವನ್ನು ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳುವಂಥದ್ದು. ಹಾಗಾಗಿ ಕರ್ನಾಟಕದಲ್ಲಿ ಗ್ಯಾರಂಟಿ ಅನ್ನೋದು ಕಾಂಗ್ರೆಸ್ಗೆ ಕೈ ಹಿಡಿಲಿಲ್ಲ. ಪ್ರಮುಖವಾಗಿ ಒಂದು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಇಲ್ಲಿ ಕಾಂಗ್ರೆಸ್ ವಿರುದ್ಧ ರಾಜ್ಯದ 2 ಪ್ರಬಲ ಸಮುದಾಯಗಳಾಗಿರ್ತಕ್ಕಂಥ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಕಾಂಗ್ರೆಸ್ ವಿರುದ್ಧ ಮತವನ್ನು ಹಾಕಿರುವಂಥದ್ದು. ಆ ಮುಖಾಂತರ BJP ಅಂದರೆ JDS ಮತ್ತು BJP ಮೈತ್ರಿಯನ್ನು ಕೈ ಹಿಡಿದಿರುವಂಥದ್ದು ತಾವು ಗಮನಿಸ್ಬೋದು. ಮಂಡ್ಯ ಕ್ಷೇತ್ರದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಸಾರಾಸಗಟವಾಗಿ ಒಕ್ಕಲಿಗರು ಪ್ರಮುಖವಾಗಿ ಇಲ್ಲಿ ಮೈತ್ರಿ ಗೆಳೆಯರನ್ನ ಕೈ ಹಿಡಿದಿರುವಂಥದ್ದು. ಅದು ಮೈಸೂರು ಇರತಕ್ಕಂಥದ್ದು, ಮಂಡ್ಯ ಇರುವಂಥದ್ದು, ಅದೇ ರೀತಿ ನಾವು ಬೆಂಗಳೂರು ಗ್ರಾಮಾಂತರ ಇರತಕ್ಕಂಥದ್ದು, ಇವೆಲ್ಲವನ್ನು ತಾವು ಗಮನಿಸ್ಬೋದು. ಇನ್ನು ಲಿಂಗಾಯತ ಸಮುದಾಯ ಕೂಡ ಸಾರಾಸಗಟವಾಗಿ ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡಿರುವಂಥದ್ದು ಕೂಡ ಇಲ್ಲಿ NDA ಹೆಚ್ಚು ಸ್ಥಾನವನ್ನು ಗೆಲ್ಲಲಿಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದು. ಶರ್ಮಿತಾ, ಅಂದರೆ ಈಗ ದೋಸ್ತಿ ಮಾಡ್ಕೊಂಡಿದ್ದು JDSಗೆ ಏನಾದರೂ ಲಾಭ ಆಯಿತಾ? ಇಲ್ದಿದ್ರು ಅವ್ರು 3 ಸ್ಥಾನ ಗೆಲ್ತಾ ಇದ್ರಾ? ಇದರಿಂದ BJPಗೆ ಯಾವ ಥರ ಪ್ಲಸ್ ಆಯಿತು, JDSಗೆ ಯಾವ ಥರ ದೋಸ್ತಿ ಮಾಡ್ಕೊಂಡಿದ್ದರಿಂದ ಪಾಸಿಟಿವ್ ಆಯಿತು? ಅಫ್ಕೋರ್ಸ್ JDSಗೆ ಅತಿ ದೊಡ್ಡ ಲಾಭ ಅಂತಲೇ ಹೇಳ್ಬೋದು. ನೀವು ಮಂಡ್ಯದಲ್ಲಿ ಅತಿ ಹೆಚ್ಚು ಲೀಡ್ನಲ್ಲಿ ಕುಮಾರಸ್ವಾಮಿ ಗೆದ್ದಿರ್ತಕ್ಕಂಥದ್ದು. ಅಲ್ಲಿ ನಿಮಗೆ ಭಾರತೀಯ ಜನತಾ ಪಕ್ಷದ ಮತಗಳು ಕೂಡ ಅಲ್ಲಿ JDSಗೆ ವರ್ಗಾವಣೆ ಆಗಿರೋದು ಒಂದು ಕಡೆ. ಮತ್ತೊಂದು ಕಡೆ ತಾವು ಗಮನಿಸ್ಬೋದು, ಕೋಲಾರದಲ್ಲಿ BJP ತನ್ನ ಕ್ಷೇತ್ರವನ್ನು JDSಗೆ ಬಿಟ್ಟುಕೊಟ್ಟಿತ್ತು. ಹಾಗಾಗಿ BJPಯ ಮತದಾರರು ಪ್ಲಸ್ JDS ಮತದಾರರು ಎರಡೂ ಕಾಂಬಿನೇಷನ್ ಆಗಿದ್ದ ಕಾರಣಕ್ಕಾಗಿ ಮಲ್ಲೇಶ್ ಬಾಬುರವರು ಈಗ ಗೆದ್ದಿರ್ತಕ್ಕಂಥದ್ದು. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ನಾವು ಲೆಕ್ಕಾಚಾರಕ್ಕೆ ಹೋದರೆ ನಿಮಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ JDSನಿಂದ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚು ಅನುಕೂಲ ಆಗಿರ್ತಕ್ಕಂಥದ್ದು. ಅಲ್ಲಿ ಯದುವೀರವರು ಗೆಲುವಿನ ಸನಿಹದಲ್ಲಿ ಇರ್ತಕ್ಕಂಥದ್ದು. ಇನ್ನು ನಾವು ತುಮಕೂರು ವಿಚಾರಕ್ಕೆ ಬಂದರೆ ತುಮಕೂರದಲ್ಲೂ ಕೂಡ JDS ಮತ್ತು BJPಯ ಕಾಂಬಿನೇಷನ್ ಕಾರಣಕ್ಕಾಗಿ ಸೋಮಣ್ಣನವರು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಲಿಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದು. ಬಹುತೇಕ ಈ ಬಾರಿ ಮೈತ್ರಿ ಕೆಲವು ಕ್ಷೇತ್ರಗಳಲ್ಲಿ JDSಗೆ ಅತಿ ಹೆಚ್ಚು ಲಾಭ ಆಗಿದ್ದರೆ, ಮತ್ತೊಂದು ಕಡೆ BJPಗೂ ಕೂಡ ಒಂದಷ್ಟು JDS ಓಟ್ ಸೇರಾಗಿದ್ದರಿಂದ ಭಾರತೀಯ ಜನತಾ ಪಕ್ಷ ಒಂದಷ್ಟು ಗಮನಾರ್ಹ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಏನು 15ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ತೀವಿ ಅಂತ ಅಂದ್ಕೊಂಡಿದ್ರು, ಆದರೆ ಅವೆಲ್ಲವೂ ಕೂಡ ಈ ಒಂದು ಮೈತ್ರಿ ಕಾರಣಕ್ಕಾಗಿ ಮತ್ತು ಮೇಲ್ವರ್ಗದ ಸಮುದಾಯದ ಮತಗಳಾಗಿರ್ತಕ್ಕಂಥ ಒಕ್ಕಲಿಗರು ಮತ್ತು ಲಿಂಗಾಯತರು ಇಲ್ಲೊಂದು ಕಡೆ ಕಾಂಗ್ರೆಸ್ಸನ್ನು ವಿರೋಧ ಮಾಡಿ ಅಲ್ಲಿ BJP ಮತ್ತು JDSನ್ನು ಕೈ ಹಿಡಿದ ಕಾರಣಕ್ಕಾಗಿ ಕಾಂಗ್ರೆಸ್ನ 15 ಏನು ಸೀಟ್ ಅಂತೇಳಿ ಅವರು ಅಂದ್ಕೊಂಡಿದ್ರು, ಅದಕ್ಕಿಂತ ಕಡಿಮೆಯಾಗಿ 8ರಿಂದ 10 ಸ್ಥಾನಗಳ ಗೆಲ್ಲುವ ಸನಿಹದಲ್ಲಿ ಇರ್ತಕ್ಕಂಥದ್ದು. ಒಟ್ಟಾರೆ ಒಂದಷ್ಟು ಮೈತ್ರಿ ಕರ್ನಾಟಕದಲ್ಲಿ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಕರ್ನಾಟಕದ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಕ್ಕೆ ಚಿದಾನಂದ್ ಪಟೇಲ್. ಇನ್ನು ಭಾರತ ಅಂತ ಬಂದಾಗ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬದಲ್ಲಿ ಮತದಾರರು ಸಂಭ್ರಮಿಸಿ ಮತದಾನ ಮಾಡಿದ್ರು. ಇಡೀ ಜಗತ್ತೇ ಇನ್ಫ್ಯಾಕ್ಟ್ ಇಲ್ಲಿ ರಿಸಲ್ಟ್ ಏನಾಗುತ್ತೆ ಅಂತ ಎದುರು ನೋಡ್ತಿರುವಂಥ ಈ ಸಂದರ್ಭದಲ್ಲಿ ಅಬ್ಕಿ ಬಾರ್ 400 ಪಾರ್ ಅನ್ನೋ ವಿಶ್ವಾಸದಲ್ಲಿ BJP ಇತ್ತು. ಲಾಸ್ಟ್ ಟೈಮ್ ನಾವು ನೋಡಿದ್ವಿ 2019ರಲ್ಲಿ BJP ಎಲ್ಲೋ 303 ಸೀಟ್ಗಳಲ್ಲಿ ಗೆದ್ದಿತ್ತು. ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಈ ಸತಿ ಆಗಲಿಲ್ಲ. ಕಾರಣಗಳಲ್ಲಿ ಅಂದರೆ ಈಗ ಒಡಿಶಾ ಇಲ್ಲೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅಷ್ಟನ್ನು ಮ್ಯಾಚ್ ಮಾಡ್ಕೊಂಡಿರುವಂಥದ್ದನ್ನು ನೋಡಿದ್ದೀವಿ. ಬಿಹಾರದಲ್ಲೂ ಕೂಡ ಏನು ಮೈತ್ರಿ ಗ್ಯಾಂಬ್ಲಿಂಗ್ ವರ್ಕ್ ಆಗಿದೆ, ಆದರೆ ಮಹಾರಾಷ್ಟ್ರದಲ್ಲಿ ಮೈತ್ರಿಯ ಗ್ಯಾಂಬ್ಲಿಂಗ್ ವರ್ಕ್ ಆಗಿಲ್ಲ. ಅನುಕಂಪ ಈ ಒಂದು ಏನು ಉದ್ಧವ್ ಠಾಕ್ರೆ ಇರ್ಬೋದು ಅಥವಾ NCPಯ ಶರದ್ ಪವಾರ್ ಇರ್ಬೋದು, ಇಂಥವ್ರ ಪರವಾಗಿಯೂ ಕೂಡ ಈಕ್ವಲ್ ಆಗಿ ವರ್ಕ್ ಆಗಿರುವಂಥದ್ದು. ಸೊ ಅಲ್ಲಿ ಒಂದಷ್ಟು ಲಾಸ್ ಆಗಿದೆ. ಜೊತೆಗೆ
ಅತ್ಯಂತ ದೊಡ್ಡ ಮಟ್ಟದ ಹೊಡೆತ ಬಿದ್ದಿರುವಂಥದ್ದು ಇಂಡಿವಿಜುವಲ್ ನಂಬರ್ ಅಂತ ನೋಡಿದಂಥ ಸಂದರ್ಭದಲ್ಲಿ UP, ಯಾಕಂದರೆ ಉತ್ತರ ಪ್ರದೇಶವನ್ನು ದೆಹಲಿ ಗದ್ದುಗೆಯ ಒಂದು ದಿಡ್ಡಿ ಬಾಗಿಲು ಅಂತಲೇ ಕರೆಯುವಂಥದ್ದು. ಯಾವುದೇ ಸಂದರ್ಭದಲ್ಲೂ ಕೂಡ ಸರ್ಕಾರ ರಚನೆ ಮೊದಲ 2 ಅವಧಿಯನ್ನು ನೋಡಿದಂಥ ಸಂದರ್ಭದಲ್ಲಿ UPಯಲ್ಲಿ ಸಿಕ್ಕಂಥ ಅತಿ ದೊಡ್ಡ ಏನು ಮತ ಬ್ಯಾಂಕ್ ಏನಿದೆ ಅದು ಮೋದಿ ಅವರನ್ನು ದೆಹಲಿ ಗದ್ದುಗೆ ತೆಗೆದುಕೊಂಡು ಹೋಗಿದ್ದಂಥದ್ದು. ಈ ಸಲವೂ ಕೂಡ ಅಂಥದ್ದೇ ಒಂದು ಕಂಪ್ಲೀಟ್ ಕ್ಲೀನ್ ಸ್ವೀಪನ್ನು ಎಕ್ಸ್ಪೆಕ್ಟ್ ಮಾಡಿದ್ರು. ಎಲ್ಲೆಲ್ಲಿ ಬಿಹಾರದಲ್ಲಿ ಕ್ಲೀನ್ ಸ್ವೀಪ್ ಆಗುತ್ತೆ, ಉತ್ತರ ಪ್ರದೇಶದಲ್ಲಿ ಕ್ಲೀನ್ ಸ್ವೀಪ್ ಆಗುತ್ತೆ, ಮಧ್ಯಪ್ರದೇಶ, ರಾಜಸ್ಥಾನ ಇಲ್ಲೆಲ್ಲವೂ ಕೂಡ ಕ್ಲೀನ್ ಸ್ವೀಪ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ರು. ಆದರೆ ಎಕ್ಸಾಕ್ಟ್ಲಿ ಆದರೆ ರಾಜಸ್ಥಾನದಲ್ಲಿ ನೋಡಿ 14 BJP ಬಂದಿದೆ, ಕಾಂಗ್ರೆಸ್ ತನ್ನ ಸ್ಥಾನವನ್ನು ಉತ್ತಮಪಡಿಸ್ಕೊಂಡಿರುವಂಥದ್ದು 11, ವೆರಾಸ್ ಮಹಾರಾಷ್ಟ್ರದಲ್ಲಿ 20 NDA 27 ಇಂಡಿಯಾ ಕೂಟಕ್ಕೆ ಬಂದಿರುವಂಥದ್ದು. ಮತ್ತು ಗುಜರಾತಲ್ಲಿ ತಕ್ಕ ಮಟ್ಟಿಗೆ ಏನು ಕ್ಲೀನ್ ಸ್ವೀಪ್ ಅಲ್ಲ ಅಂದರೂ ಕೂಡ ಬಹುತೇಕ 24ರವರೆಗೆ ಈಗ ಸದ್ಯದ ಟ್ರೆಂಡಲ್ಲಿ ಲೀಡ್ ಕಾಣ್ತಾ ಇರುವಂಥದ್ದು. ಆದರೆ ಈ ಒಂದು ಮಹಾರಾಷ್ಟ್ರದಲ್ಲಿ ಕಳೆದುಕೊಂಡಿರುವಂಥ ಸ್ಥಾನಗಳು ಮತ್ತು ವೆಸ್ಟ್ ಬೆಂಗಾಲ್ ಪ್ರಮುಖವಾಗಿ ಕಳೆದ ಸಲ 18 ಸ್ಥಾನಗಳಲ್ಲಿ BJP ಗಳಿಕೆಯನ್ನು ಕಂಡಿತ್ತು. ಈ ಸಲ ಅದು ದೊಡ್ಡ ಮಟ್ಟದಲ್ಲಾಗಿ ಚುನಾವಣಾ ವಿಶ್ಲೇಷಕರು ಕೂಡ ಇಂಥದ್ದೇ ಮಾತುಗಳನ್ನು ಆಡ್ತಾ ಇದ್ದಿದ್ದು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಡಬಲ್ ಡಿಜಿಟನ್ನು ಕ್ರಾಸ್ ಮಾಡುವಂಥದ್ದು BJP ಅಂತ. ಆದರೆ ಇಲ್ಲಿ ಎಕ್ಸ್ಪೆಕ್ಟೆಡ್ ಲೀಸ್ಟ್ BJPಗೆ ಇಲ್ಲೂ ಕೂಡ ವೆಸ್ಟ್ ಬೆಂಗಾಲಲ್ಲೂ ಕೂಡ ಬಂದಿಲ್ಲ. ವೆಸ್ಟ್ ಬೆಂಗಾಲಲ್ಲಿ ನಿರೀಕ್ಷೆಯನ್ನು ಮೀರಿ TMC ಎಲ್ಲ ಪ್ರತಿರೋಧಗಳನ್ನು ಮೀರಿ 31 ಸ್ಥಾನಗಳಲ್ಲಿ ಲೀಡ್ ತೆಗೆದುಕೊಂಡಿರುವಂಥದ್ದು. BJP ಬರೀ 10 ಸ್ಥಾನಗಳಲ್ಲಷ್ಟೇ ಲೀಡನ್ನು ಇಟ್ಕೊಂಡಿರುವಂಥದ್ದು. ಕಳೆದ 18 ಸ್ಥಾನ ಏನಿತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅದಕ್ಕಿಂತಲೂ ಕೂಡ ಕುಸಿತವನ್ನು ಕಂಡಿರೋದ್ರಿಂದ ಇಲ್ಲೂ ಕೂಡ BJPಯ ಇಂಡಿವಿಜುವಲ್ ನಂಬರ್ಸ್ ಡಿಪ್ ಆಗಿದೆ. ಇನ್ನು ಸೌತ್ ಅಂತ ಬಂದಂಥ ಸಂದರ್ಭದಲ್ಲಿ ತೆಲಂಗಾಣದಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಕೂಡ ತಮಿಳುನಾಡು ಅಥವಾ ಕೇರಳದಲ್ಲಿ ಆ್ಯಸ್ ಎಕ್ಸ್ಪೆಕ್ಟೆಡ್ ಇನ್ನೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಪ್ಲಸ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇರೋದು. ಜೊತೆಗೆ ಕರ್ನಾಟಕದಲ್ಲಿ ಕಳೆದ ಸಲ ಇದ್ದದಕ್ಕಿಂತ ಕಡಿಮೆ ಆಗಿರುವಂಥದ್ದು. ಅವ್ರು ಏನೇ ನರೇಟಿವ್ಗಳನ್ನು ಬಿಲ್ಡ್ ಮಾಡಿರ್ಬೋದು ಅಥವಾ ಮೈತ್ರಿ ಪಕ್ಷದ ನಾಯಕರು ಒಳ್ಳೆ ಉತ್ತಮ ಪರ್ಫಾರ್ಮೆನ್ಸ್ ಆಯಿತು ಅಂತ ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ಇಷ್ಟಾದರೂ ಬಂದಿದೆ. 16+2 18ರಲ್ಲಿ ಲೀಡಲ್ಲಿದ್ದಾರೆ. ಆದರೆ ಕಾಂಗ್ರೆಸ್ ಏನು ಎಕ್ಸ್ಪೆಕ್ಟೇಷನ್ ಮಾಡಿತ್ತು 15, 18, 14 ಅಂತೆಲ್ಲ ಇಲ್ದಿದ್ರೂ ಕೂಡ 10ರವರೆಗಾದರೂ ಕೂಡ 1ರಿಂದ 10 ಬರುವಂಥದ್ದು ಸಾಮಾನ್ಯ ಸಾಧನೆ ಅಲ್ಲ. ಸೊ ಇಲ್ಲಿ ಕಾಂಗ್ರೆಸ್ಗೆ ಇಂಡಿವಿಜುವಲ್ ಆಗಿ ಗೇನ್ ಆಗಿದೆ ಮತ್ತು BJPಗೆ ಇಂಡಿವಿಜುವಲ್ ಆಗಿ ಲಾಸ್ ಆಗಿರುವಂಥದ್ದು. ಸೊ ವೆಸ್ಟ್ ಬೆಂಗಾಲ್ ಅಪ್ಸೆಟ್ ಆಗಿದೆ. ಒಡಿಶಾದಲ್ಲಿ ತಕ್ಕ ಮಟ್ಟಿನ ಸ್ಪಂದನೆ ಸಿಕ್ಕಿದ್ರು ಕೂಡ ಇವರ ಓವರಾಲ್ NDA ಕೂಟ 291 ಅಂತ ಕಾಣಿಸಿದ್ರು ಕೂಡ ಅದರಲ್ಲಿ ಬಹುಪಾಲು ನಿಮಗೆ ನಿತೀಶ್ ಕುಮಾರ್ ಕಾಂಟ್ರಿಬ್ಯೂಷನ್ ಇದೆ ಮತ್ತು ಚಂದ್ರಬಾಬು ನಾಯ್ಡು ಅವರ ಕಾಂಟ್ರಿಬ್ಯೂಷನ್ ಇದೆ. ಸೊ ಇವರಿಬ್ಬರನ್ನ ಹೊರಗಿಟ್ಟು ನೋಡಿದಂಥ ಸಂದರ್ಭದಲ್ಲಿ ಎಂಟೈರ್ ಇಂಡಿಯಾ ಕೂಟ ಕೂಡ ವೀಕಾಗಿ ಕಾಣಿಸ್ತಾ ಇರುವಂಥದ್ದು. ಈ ಒಂದು ಪರ್ಫಾರ್ಮೆನ್ಸ್ಗೆ ಅಂದರೆ ಇಂಡಿಯಾ ಕೂಟದ ಪರ್ಫಾರ್ಮೆನ್ಸ್ ಅಹೆಡ್ ಅಥವಾ ಆಲ್ಮೋಸ್ಟ್ ಸಮಬಲದ ಹೋರಾಟ ಅಂತ ಕರೀತಿದ್ರು. ನಂಬರಲ್ಲಿ 50 ವೇರಿಯೇಷನ್ ಇದ್ರೂ ಕೂಡ ಸಮಬಲದ ಹೋರಾಟ ಅಂತ ಯಾಕೆ ಹೇಳಬೇಕಾಗತ್ತೆ ಅಂತಂದರೆ ಇವರ ಜೊತೆಗಿರುವಂಥ ಪಾರ್ಟ್ನರ್ಗಳ ಬಾರ್ಗೇನಿಂಗ್ ಪವರ್ ಇವಾಗ ಜಾಸ್ತಿ ಆಗಿದೆ. ಯಾಕಂದರೆ ಈ ಹಿಂದೆಯೂ ಕೂಡ ದೇವೇಗೌಡರು ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಹೇಗೆ ಚಂದ್ರಬಾಬು ನಾಯ್ಡು ಇರ್ಬೋದು ಅಥವಾ ಎಡಪಕ್ಷಗಳು ಯಾವ ರೀತಿ ರೋಲನ್ನು ಪ್ಲೇ ಮಾಡಿದ್ವು, ಬಾರ್ಗೇನಿಂಗ್ ಕೆಪಾಸಿಟಿ ಅಂತ ನೋಡೋದು ತುಂಬ ಅಷ್ಟು ದೂರ ಹೋಗಿದ್ರು ಕೂಡ 2018ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ಕಾಂಗ್ರೆಸ್ ಮೊದಲು ಎದುರಾಳಿಯನ್ನು ದೂರ ಇಡಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅತ್ಯಂತ ಆತ್ಮವಿಶ್ವಾಸದಲ್ಲಿದ್ದಂಥ ಅಂದಿನ ಮುಖ್ಯಮಂತ್ರಿ ಸೀದಾ ಕೈ ಕಟ್ಕೊಂಡು ಹೋಗಿ ನಿಂತಿದ್ರು. ಇವತ್ತು ಕೂಡ ಕುಮಾರಸ್ವಾಮಿ ಅವರು ಅಂಥದ್ದೊಂದು ಮಾತನ್ನು ಹೇಳ್ತಾರೆ. ಆದರೆ ಇವತ್ತು ಸಿನಾರಿಯೋ ಹೇಗಿದೆ ನೋಡಿ. ಕುಮಾರಸ್ವಾಮಿ ಕಳೆದ ವಿಧಾನಸಭೆಯಲ್ಲಿ ಯಾವ ಸ್ಥಾನಗಳಿಕೆ ಆಯಿತು, ಅದೇ ಸಿದ್ದರಾಮಯ್ಯ ಅವರ ವರ್ಚಸ್ಸು ಮತ್ತೆ ವಾಪಸ್ಸು ರೀಗೇನ್ ಆಗಿದ್ದು ಮತ್ತು ಕಾಂಗ್ರೆಸ್ ಸ್ವಂತ ಬಲದ ಮೇಲೆ ಅತ್ಯಂತ ಭರ್ಜರಿ ಬಹುಮತದೊಂದಿಗೆ ಅಧಿಕಾರವನ್ನು ತಗೊಂಡಿರೋದು. ಸೊ ಆ ಒಂದು ಮಾಡೆಲ್ನೇ ಕನ್ಸಿಡರ್ ಮಾಡಿದ್ರೆ ಈ ಸಲವೂ ಕೂಡ ಬೇಗ ರೀಚ್ ಔಟ್ ಆಗಬೇಕು ನಾವು. ಅಂದರೆ ಈಗಾಗಲೇ NDA ಕೂಟದಲ್ಲಿ ಇದ್ರೂ ಕೂಡ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ರಾಜಕೀಯ ಗುಣಲಕ್ಷಣಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಈಗಲೇ ರೀಚ್ ಔಟ್ ಆಗಿ ಅವರನ್ನು ಕನ್ವಿನ್ಸ್ ಮಾಡಿದ್ರೆ ಮೈನಸ್ ಮೋದಿ ಅಥವಾ BJPಯ ಜೊತೆಗೆ ಹೋಗದೇ ಇರೋ ರೀತಿ ಯಾವ ರೀತಿ ಗ್ಯಾಂಬ್ಲಿಂಗನ್ನು ಮಾಡಬೇಕು ಅನ್ನೋಂಥ ಪ್ರಯತ್ನದಲ್ಲಿದೆ. ಸೊ ಈ ಒಂದು ಪರ್ಫಾರ್ಮೆನ್ಸ್ ಯಾಕಾಗಿ BJPಗೆ ಇಷ್ಟೊಂದು ಕಡಿಮೆ ಆಗಿ ಕಾಣಿಸ್ತಾ ಇದೆ ಅಂದರೆ ಅವರ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಕರ್ನಾಟಕದಲ್ಲಿ ಕಳ್ಕೊತೀವಿ ಅಂತ ಗೊತ್ತಿತ್ತು. ಆ ಕಳ್ಕೊಳ್ಳುವಂಥ ಒಂದು ಅದನ್ನು ಮೇಕ್ ಓವರ್ ಮಾಡಲಿಕ್ಕೆ ಅಂತ ಅನ್ನೋ ಕಾರಣಕ್ಕೇ ವಿಜೇಂದ್ರ ಅವ್ರನ್ನ ಮುನ್ನೆಲೆಗೆ ತಂದು ಯಡಿಯೂರಪ್ಪ ಅವರ ಕಾರಣಕ್ಕಾಗಿ ವಿಜೇಂದ್ರ ಅವ್ರನ್ನ ಮುನ್ನೆಲೆಗೆ ತಂದಿದ್ದಂಥ ವಿರೋಧಾಭಾಸಗಳ ನಡುವೆ ಕೂಡ ಇನ್ನು ಅದೆಲ್ಲರ ಹೊರತಾಗಿ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡದಾಗಿ ಗಮನಾರ್ಹವಾಗಿ ಕಂಡಿದ್ದು ಅದು ಇನ್ನು ಆ್ಯಕ್ಚುಯಲ್ ಗ್ರೌಂಡಲ್ಲಿ ಆಗಿದೆಯೋ ಇಲ್ವೋ. ಆದರೆ ಒಂದು ಅಭಿಪ್ರಾಯವಂತೂ ಬಂದಿದೆ. ಅಂದರೆ RSS ಅಥವಾ ಸಂಘಟನೆಗಳು BJPಯ ಬೆನ್ನೆಲುಬಾಗಿದ್ದಂಥ ಸಂಘಟನೆಗಳು ಸಂಪೂರ್ಣವಾಗಿ 100% ಮನಸ್ಸಾರೆ ಕೆಲಸವನ್ನು ಮಾಡಿಲ್ಲ ಅನ್ನೋಂಥ ಅಭಿಪ್ರಾಯಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಕೆಲವು ಮಾಧ್ಯಮಗಳಲ್ಲಿ ಸ್ಪೆಸಿಫಿಕ್ ಆಗಿ ಅಂತ ಒಂದು ಒಪಿನಿಯನ್ಗಳು ಫ್ಲೋಟ್ ಆಗಿದ್ದು ಕೂಡ ನೋಡಿದ್ವಿ. ಅದೆಲ್ಲದರ ಹೊರತಾಗಿಯೂ ಕೂಡ ಮೋದಿ ಅಲೋನ್ ವಿಲ್ ರೀಚ್ ದ ಮ್ಯಾಜಿಕ್ ನಂಬರ್ ಅನ್ನೋಂಥ ಒಂದು ಒಪಿನಿಯನ್ಗಳೇನಿತ್ತು, ಆ ಎಕ್ಸಿಟ್ ಪೋಲ್ಗಳೇನಿತ್ತು, ಆ ಒಂದು ಎಕ್ಸಿಟ್ ಪೋಲ್ಗೂ ಇವಾಗ ಬರ್ತಾ ಇರೋಂಥ ಎಕ್ಸಾಕ್ಟ್ ಟ್ರೆಂಡ್ಗೂ ಅಜಗಜ ವ್ಯತ್ಯಾಸ ಕಾಣ್ತಾ ಇರೋದನ್ನು ನೋಡ್ಬೋದು. ಈಗ ಹಲವಾರು ಕಾರಣಗಳು. ಆಮೇಲೆ ಈ ಒಂದು ಅಲ್ಪಸಂಖ್ಯಾತ ವಿರೋಧಿ ಹೇಳಿಕೆಗಳಿಗೆ UPನಲ್ಲೂ ಕೂಡ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮುಸ್ಲಿಂ ಮತ ಬ್ಯಾಂಕ್ ಇರುವಂಥದ್ದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿರುವ
ಇರುವಂಥ ಮುಸ್ಲಿಂ ಮತ ಬ್ಯಾಂಕು ಕನ್ಸಾಲಿಡೇಷನ್ಗೂ ಕೂಡ ಅನುಕೂಲ ಆಯ್ತಾ ಅನ್ನುವಂಥದ್ದು ಈಗ ನೋಡ್ತಾ ಇರುವಂಥ ಟ್ರೆಂಡನ್ನು ಗಮನಿಸಿದ್ರೆ ಕಾಣಿಸ್ತಾ ಇರುವಂಥದ್ದು. ಡಿಸೆಕ್ಟ್ ಮಾಡದ ಹೋದಂಥ ಸಂದರ್ಭದಲ್ಲಿ ಲೇಟೆಸ್ಟ್ ಸ್ಟೇಜಲ್ಲಿ ಯಾವ ಪ್ರಮಾಣದಲ್ಲಿ ಮತಗಳಿಕೆ ಸಮುದಾಯವಾರು, ರಾಜ್ಯವಾರು, ಪ್ರಾಂತ್ಯವಾರವಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ನಾವು ಹೇಳಿದಂತೆ ಕರ್ನಾಟಕ ಅಂತ ಬಂದಂಥ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಅಲ್ಲಲ್ಲಿ ಗ್ಯಾರಂಟಿಗಳು ವರ್ಕ್ ಆಗಿರುವಂಥದ್ದು. ಇವೆಲ್ಲವನ್ನು ಕೂಡ ಈ ರೀತಿ ರಾಜ್ಯವಾರು ನೋಡಿದಂಥ ಸಂದರ್ಭದಲ್ಲಿ ಅವರ ನಿರೀಕ್ಷೆಯನ್ನು ಮೀರಿ ನಾವು ಸ್ಥಾನಗಳಿಕೆಯನ್ನು ಮಾಡ್ತೀವಿ. ವೆಸ್ಟ್ ಬೆಂಗಾಲಲ್ಲಿ ಎಲ್ಲರ ಒಂದು ಏನು ನಿರೀಕ್ಷೆಯನ್ನು ಮೀರಿ ನಾವು ಇಲ್ಲಿ ಒಂದು ಪರ್ಫಾರ್ಮೆನ್ಸನ್ನು ಮಾಡ್ತೀವಿ ಅಂತ ಸಂದರ್ಶನಗಳಲ್ಲಿ ಮೋದಿ ಹೇಳ್ತಾನೆ ಬಂದಿದ್ರು. ಆದರೆ ಅಲ್ಲಾಗಿಲ್ಲ, ದೀದಿಯನ್ನು ಕೈ ಬಿಟ್ಟಿಲ್ಲ ಅನ್ನುವಂಥ ಒಂದು ಟ್ರೆಂಡ್ ಇವಾಗ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಇದೇ ಸೆಟ್ಲ್ ಆಗುತ್ತಾ ಅನ್ನೋದ್ರ ಮೇಲೆ BJPಯ ಬಾರ್ಗೇನಿಂಗ್ ಪವರ್ ವಿತ್ ಕೊಯಲೇಷನಲ್ಲಿರುವಂಥ ಅಥವಾ ಇವ್ರ ಜೊತೆ ಇರುವಂಥ ಏನು ಮೈತ್ರಿ ನಾಯಕರ ಜೊತೆ ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದು ಮತ್ತು ಮೋದಿಯವರ ನಾಯಕತ್ವಕ್ಕೆ ಯಾವ ರೀತಿ ಮೆಸೇಜನ್ನು ಕೊಡ್ತಾರೆ. ಈಗಾಗಲೇ ನಿನ್ನೆ ನಿತೀಶ್ ಕುಮಾರ್ ಜೊತೆ ಒಂದು ಸುತ್ತಿನ ಮಾತುಕತೆ ಆಗಿದೆ. ನರೇಂದ್ರ ಮೋದಿ ದೆಹಲಿಗೆ ಕರೆಸ್ಕೊಂಡಿದ್ರು. ಯಾವ ಕಾರಣಕ್ಕೆ ಕರೆಸ್ಕೊಂಡಿದ್ರು? ಅಕಸ್ಮಾತ್ ಎಕ್ಸಿಟ್ ಪೋಲ್ ರೀತಿಯೇ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ದಂಗೆಗೆ, ಜನಾಂದೋಲನಕ್ಕೆ ಸಜ್ಜಾಗಿವೆ ಅನ್ನುವಂಥ ಮಾತುಗಳಿದ್ವು. ಅಥವಾ ಅರ್ಲಿ ಅಸೆಂಬ್ಲಿ ಎಲೆಕ್ಷನನ್ನು ಕಾಲ್ ಮಾಡಲಿಕ್ಕೆ ಹೋಗ್ತಾರೆ ಅಂತ ಹಲವಾರು ವಿಚಾರಗಳು ಚರ್ಚೆಗೆ ಬಂದವು. ಆದರೆ ಅದೆಲ್ಲದರ ಹೊರತಾಗಿ ಗ್ರೌಂಡ್ ರಿಪೋರ್ಟ್ನ ಆಧಾರದಲ್ಲಿ ಅವರು ಏನಾದರೂ ಕರೆಸ್ಕೊಂಡಿದ್ರ ಅನ್ನುವಂಥದ್ದು ಕೂಡ ಇದೆ. ಸೊ ಅವರ ಮೈತ್ರಿಯನ್ನು ಯಾವ ರೀತಿ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ ಮತ್ತು ಇಲ್ಲಿರುವಂಥ ನಾಯಕರು ಈಗಾಗಲೇ ಹೇಳಿದಂತೆ ಅವರ ರಾಜಕೀಯ ಗುಣಲಕ್ಷಣಗಳನ್ನು ಹಿನ್ನೆಲೆಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ, ಈ ಹಿಂದಿನ ಇತಿಹಾಸವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಈಗ ಅವರ ಮನಸ್ಥಿತಿ ನಿಷ್ಠೆ ಅದೇ ಪ್ರಮಾಣದಲ್ಲಿ ಉಳಿಯುತ್ತಾ ಮೋದಿ ಅಥವಾ BJPಯ ಜೊತೆಗೆ ಅನ್ನೋದ್ರ ಮೇಲೆ ಏನು ಈ ಒಂದು ಮುಂದಿನ ಹಂತದ ಒಂದು ಪ್ರಕ್ರಿಯೆಗಳಿಗೆ ಚಾಲು ಸಿಗುತ್ತೆ. ಕ್ವೈಟ್ ಇಂಟ್ರೆಸ್ಟಿಂಗ್ಲಿ ನಿತಿನ್ ಗಡ್ಕರಿಯವರು ತಮ್ಮ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸೊ ಅದು ಕೂಡ ಒಂದು ಎಕ್ಸ್ ಫ್ಯಾಕ್ಟರ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಮುಂದಿನ ಏನು ಮೈತ್ರಿ ಅಥವಾ ಸರ್ಕಾರ ರಚನೆ ಈ ಒಂದು ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಅದೆಲ್ಲದರ ಹೊರತಾಗಿ ಆಲ್ಮೋಸ್ಟ್ ಲುಕ್ ಲೈಕ್ ಸೆಟಲ್ ಡೌನ್ ಆಗ್ತಾ ಇದೆ ಅಂತ. ಆದರೆ ಇಂಡಿವಿಜುವಲ್ ಆಗಿ BJPಯ ನಂಬರು ರಾಜಸ್ಥಾನದಲ್ಲಿ, ಉತ್ತರ ಪ್ರದೇಶದಲ್ಲಿ ಮತ್ತು ವೆಸ್ಟ್ ಬೆಂಗಾಲಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಸಿಗದೇ ಇರುವಂಥದ್ದು, ಕರ್ನಾಟಕದಲ್ಲಿ ಲಾಸ್ ಆಗಿರುವಂಥದ್ದು, ಈ ಹಿನ್ನೆಲೆಯಲ್ಲಿ ಸದ್ಯದ ಟ್ರೆಂಡಲ್ಲಿ ಈ ಒಂದು ಹಿನ್ನಡೆಗೆ ಕಾರಣ ಆಗಿರುವಂಥದ್ದು. ಶರ್ಮಿತಾ, ಮಧು, ಔಟ್ಪುಟ್ ಹೆಡ್ ಆಗಿ ನೀವು ಪ್ರತಿ ಹಂತದಲ್ಲೂ ಚುನಾವಣಾ ಚದುರಂಗದಲ್ಲಿ ಪ್ರತಿದಿನ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಲೇ ಇದ್ರಿ. ಸೊ BJP ಪ್ರತಿ ಬಾರಿ ಒಂದಿಷ್ಟು ಸೈದ್ಧಾಂತಿಕ ನಿಲುವುಗಳನ್ನು ಇಟ್ಕೊಂಡು ಆ ಭರವಸೆಯನ್ನು ಮುಂದಿಟ್ಟು, ಫಾರ್ ಎಕ್ಸಾಂಪಲ್ ರಾಮ ಮಂದಿರ ಪ್ರತಿ ಎಲೆಕ್ಷನಲ್ಲೂ ಅದನ್ನು ಮುನ್ನೆಲೆಗೆ ತರ್ತಾ ಇದ್ರು. ತರಾತುರಿಯಲ್ಲಿ ಅದ್ರ ಉದ್ಘಾಟನೆ ಆಯಿತು. ರಾಮ ಮಂದಿರ ಉದ್ಘಾಟನೆ ಈ ಸಲ UPನಲ್ಲಿ ಮೋಡಿ ಮಾಡಲಿಲ್ವಾ, ಪ್ರಭಾವ ಬೀರಲಿಲ್ವಾ? ಮತ್ತು ಮತದಾರ ಯಾವ ಲೆಕ್ಕಾಚಾರದ ಆಧಾರದ ಮೇಲೆ ಈ ಸತಿ ವೋಟಿಂಗ್ ಮಾಡಿರ್ಬೋದು? ಆಡಳಿತ ವಿರೋಧಿ ಅಲೆ ಏನಾದರೂ BJPಗೆ ಹೊಡೆತ ಕೊಟ್ಟಿರ್ಬೋದಾ? ನೋಡಿ, ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಪ್ರಶ್ನಾವಳಿ ಅಂತ ಬಂದಂಥ ಸಂದರ್ಭದಲ್ಲಿ ನೀವು ನಿರುದ್ಯೋಗ ಇದೆಯಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅಥವಾ ಬೆಲೆ ಏರಿಕೆ ಆಗಿದೆ ಅಂತ ಸಂದರ್ಭದಲ್ಲಿ ಅಂತಹ ವಿಚಾರಗಳಿಗೆ ಆಡಳಿತಾರೂಢ BJP ಅಥವಾ ಮೋದಿ ನೇತೃತ್ವದ BJPಗೆ ಅಸಮಾಧಾನಗಳನ್ನೇ ಹೊರಹಾಕಿರುವಂಥ ಒಂದು ಸ್ಯಾಂಪ್ಲಿಂಗ್ ಸೈಜ್ ಕೂಡ ಇದೆ. ಸೊ ಅದೆಲ್ಲದರ ಹೊರತಾಗಿಯೂ ಕೂಡ ಎಕ್ಸಿಟ್ ಪೋಲ್ಗಳಲ್ಲಿ ಯಾಕೆ ಇಷ್ಟು ನಂಬರ್ ಬರ್ತಾ ಇತ್ತು ಅಂತ ಸಂದರ್ಭದಲ್ಲಿ ಒಂದು ಕುತೂಹಲ ಇದ್ದೇ ಇತ್ತು. ಇವತ್ತಿನ ರಿಸಲ್ಟ್ ಬಗ್ಗೆ ಏನಾಗುತ್ತೆ ನೋಡಬೇಕು ಅನ್ನೋಂಥದ್ದು. ಸೊ ಇವತ್ತು ವೋಟಿಂಗ್ ಪ್ಯಾಟರ್ನ್ ಅಥವಾ ಈ ಒಂದು ಟ್ರೆಂಡನ್ನು ಗಮನಿಸಿದಂಥ ಸಂದರ್ಭದಲ್ಲಿ ವೋಟಿಂಗ್ ಪ್ಯಾಟರ್ನ್ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕವನ್ನು ಉದಾಹರಣೆಯಾಗಿ ಇಟ್ಕೊಂಡು ನೋಡೋದಾದರೆ, ಚಾಮರಾಜನಗರ ಅಂತ ಕ್ಷೇತ್ರಗಳಲ್ಲಿ ಮೋದಿಗೆ ಹೊಸ ಒಂದು ಮತದಾರರ ವರ್ಗ ವೋಟ್ ಬ್ಯಾಂಕ್ ಎಲ್ಲ ಇದ್ದರೂ ಕೂಡ, ಒಂದಷ್ಟು ಸೃಷ್ಟಿಯಾಗಿದ್ದರೂ ಕೂಡ, ಅದೆಲ್ಲದರ ಹೊರತಾಗಿ ಸಂವಿಧಾನ ರಕ್ಷಣೆ ಅಥವಾ ಸಂವಿಧಾನ ಅನ್ನುವಂಥ ಇಶ್ಯೂಗಳು ಅಲ್ಲಿ ಕನೆಕ್ಟ್ ಆಗಿರುವಂಥದ್ದು ಮತ್ತು ಜಾತಿ ಜನಗಣತಿ ಅಥವಾ ಈ ಒಂದು ಸಂಪತ್ತಿನ ಮರು ಹಂಚಿಕೆ ಅನ್ನುವಂಥದ್ದು UP ಅಂತ ಒಂದು ಗ್ರಾಸ್ ರೂಟ್ ಡೀಪ್ ರೂಟೆಡ್ ಆಗಿರುವಂಥ ಒಂದು ಜಾತಿ ಅಸ್ಮಿತೆ ಇರುವಂಥ ರಾಜ್ಯಗಳಲ್ಲಿ ವರ್ಕ್ ಆಗಿರುವಂಥದ್ದು ಮತ್ತು ಕೆಲವು ಪ್ರಾದೇಶಿಕ ಪಾರ್ಟ್ನರ್ಗಳು, ಅಖಿಲೇಶ್ ಯಾದವ್ ಇರ್ಬೋದು, ಇಂತಹ ಒಂದು ಪ್ರಾದೇಶಿಕ ಪಾರ್ಟ್ನರ್ಗಳು ತಮ್ಮ ಪರ್ಫಾರ್ಮೆನ್ಸನ್ನು ಬೆಟರ್ ಮಾಡ್ಕೊಂಡಿರುವಂಥದ್ದು. ಈ ಒಂದು ಕಾರಣಕ್ಕೂ ಕೂಡ BJPಯ ಮೋದಿ ನೇತೃತ್ವದ BJPಗೆ ಹಿನ್ನಡೆಯಾಗಿದೆ ಮತ್ತು ರಿಯಲ್ ಇಶ್ಯೂಸ್ ಎಲ್ಲೋ ಒಂದು ಕಡೆ ಹಿನ್ನೆಲೆಗೆ ಸರಿದಿದೆ ಅಥವಾ ಹಿನ್ನೆಲೆಗೆ ಸರಿಸುವಂಥ ಪ್ರಯತ್ನವನ್ನು BJP ಅಥವಾ ಮೋದಿಯವರು ಮಾಡಿದ್ರು ಅನ್ನುವಂಥ ಒಂದು ಆರೋಪವನ್ನು ಏನು ಇಂಡಿಯಾ ಕೂಟದ ನಾಯಕರುಗಳು ಮಾಡ್ತಾ ಇದ್ರು. ಅದೆಲ್ಲದರ ಹೊರತಾಗಿಯೂ ಕೂಡ ಅಂಡರ್ ಕರೆಂಟ್ ಏನು ಮೆಸೇಜ್ ಪಾಸ್ ಆಗಬೇಕಿತ್ತು, ಸಂವಿಧಾನ ರಕ್ಷಣೆ ಅಥವಾ ದೈನಂದಿನ ಏನು ಬೆಲೆ ಏರಿಕೆ, ನಿರುದ್ಯೋಗ ಸಮಸ್ಯೆ, ಇದೆಲ್ಲದರ ವಿಚಾರಗಳಲ್ಲಿ ಅಲ್ಲಲ್ಲಿ ಟಚ್ ಆ್ಯಂಡ್ ಹಿಟ್ ಆ್ಯಂಡ್ ಗೋ ಆಗಲಿಲ್ಲ. ಅವರನ್ನು ಕ್ಯಾಪ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ತಮ್ಮದೇ ಆದಂಥ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಅಥವಾ ಪ್ರತಿಪಕ್ಷಗಳು ಮಾಡಿದ್ವು. ಅದು ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗಿದೆ ಅಂತಲೂ ಕೂಡ ಅನಿಸ್ತಾ ಇದೆ. ಮತ್ತು ಬುಡಕಟ್ಟು ರಾಜ್ಯಗಳಲ್ಲಿ ಅನಕ್ಷರಸ್ಥ ಅಥವಾ ಅವಿದ್ಯಾವಂತ ಏನು ಮತವರ್ಗ ಏನಿತ್ತು, ಅವರ ಒಂದು ಸರ್ಕಲಲ್ಲಿ ಪಾಸ್ ಆಗಿರುವಂಥ ಮೆಸೇಜ್ ಏನಿದೆ, ಇವರು ಬಂದರೆ ಸಂವಿಧಾನ ರಕ್ಷಣೆ ಅಂತ ಬಂದಂಥ ಸಂದರ್ಭದಲ್ಲೇ ನೇರವಾಗಿ ಕಾಣುವಂಥದ್ದು ಮೀಸಲಾತಿ. ಸೊ ಆ ಕಾರಣಕ್ಕೇ ಮೀಸಲಾತಿಯನ್ನು ನಾವು ಯಾವತ್ತೂ ಕೂಡ ತೆಗೆಯಲ್ಲ ಅನ್ನುವಂಥ ಮಾತನ್ನು BJP ಕೂಡ ಹೇಳ್ತು. ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಒಂದು ಸಂವಿಧಾನವನ್ನು ಅಂಬೇಡ್ಕರ್ ಬಂದರೂ ಕೂಡ ಅದನ್ನು ಆಮೂಲಾಗ್ರವಾಗಿ ಬದಲಾಯಿಸೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಹೀಗೆ ಹಲವಾರು ಮೆಸೇಜಿಂಗ್ ವಿಧಾನವನ್ನು ಕೋರ್ಸ್ ಕರೆಕ್ಷನ್ ಮಾಡಿಕೊಂಡ್ರು ಕೂಡ ಮತ್ತು 400 ಪಾರ್ ಅನ್ನುವಂಥ ಒಂದು ಸೈಕಾಲಜಿಕಲ್ ಗ್ಯಾಂಬ್ಲಿಂಗನ್ನು ಶುರು ಮಾಡಿ ಅದರ ನಂತರ ಎಲ್ಲೋ ಒಂದು ಕಡೆ ಇದು ಮಿಸ್ ಆಗ್ತಾ ಇದೆ ಅಥವಾ ಹೇಗೂ 400 ಸ್ಥಾನ ಗೆಲ್ತಾರೆ BJPಯವರು, ಗೆದ್ದೇ ಗೆಲ್ತಾರೆ ಅನ್ನುವಂಥ ಓವರ್ ಕಾನ್ಫಿಡೆನ್ಸಲ್ಲಿ ಅವರ ಒಂದು ಕೋರ್ ವೋಟ್ ಬ್ಯಾಂಕ್
ಬರದೇ ಇರುವಂಥದ್ದು ಸಾಧ್ಯತೆ ಕೂಡ ಆಗಿರ್ಬೋದು. ಆ ಒಂದು ಇಂಪ್ರೆಷನನ್ನು ನಾವು ವೋಟಿಂಗ್ ಪರ್ಸೆಂಟೇಜಲ್ಲೂ ಕೂಡ ನೋಡಿದ್ವಿ, ಡಿಪ್ ಆಗಿರುವಂಥದ್ದು ಬಹುತೇಕ ಎಲ್ಲ ಹಂತಗಳಲ್ಲೂ. ಮತ್ತು 7 ಹಂತಗಳನ್ನು ಡಿವೈಡ್ ಮಾಡಿದಂಥ ಸಂದರ್ಭದಲ್ಲಿ ಮೋದಿ ಅಥವಾ ಬಿ ಜೆ ಪಿಗೆ ಅನುಕೂಲಕರವಾಗಿ ಒಂದು ಹಂತಗಳನ್ನು ಡಿವೈಡ್ ಮಾಡಲಾಗಿದೆ, ಫೇಸ್ಗಳನ್ನು ಫೇಸ್ ಔಟ್ ಮಾಡಲಾಗಿದೆ ಅಂತ ಏನು ಆರೋಪ ಮಾಡ್ತಾ ಇದ್ವು ಅಪೋಸಿಷನು, ಆ ಆರೋಪಗಳ ಜೊತೆಗೆ ಅಪೋಸಿಷನ್ ನಾಯಕರುಗಳು ಕೂಡ, ಪ್ರತಿಪಕ್ಷ ನಾಯಕರುಗಳು ಕೂಡ ಆ 7 ಹಂತಗಳನ್ನು ತುಂಬ ಸಮರ್ಪಕವಾಗಿ, ಸೂಕ್ತವಾಗಿ, ಎಫೆಕ್ಟಿವ್ ಆಗಿ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಯಾಕಂದರೆ ಈಗ ಬಿಹಾರ ಅಂತ ಬಂದರೆ ಲಾಲು ಪ್ರಸಾದ್ ಯಾದವ್ ಅಂತವರು ಆರೋಪಗಳನ್ನು ಮಾಡ್ತಾನೆ ಬಿಜೆಪಿ ವಿರುದ್ಧ ಈ ಹಂತ ಚುನಾವಣೆ ಪ್ರಕ್ರಿಯೆ ಎಲ್ಲದರ ಜೊತೆಗೆ ಒಂದೊಂದು ಕ್ಷೇತ್ರದಲ್ಲಿ ಕನಿಷ್ಠ 2-3 ದಿನ ಕ್ಯಾಂಪೇನ್ಗಳನ್ನು ಮಾಡಿದ್ದಾರೆ. ಮಗ ವೀಲ್ ಚೇರಲ್ಲಿ ಎಲ್ಲವನ್ನು ಕೂಡ ಕನೆಕ್ಟ್ ಆಗುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. DMK ಯಾವ ರೀತಿ ಮಾಡ್ತು, ಕಾಂಗ್ರೆಸ್ ಕೂಡ ತನ್ನ ಪ್ರಚಾರ ವೈಖರಿಯನ್ನು ಡೀಪ್ ರೂಟೆಡ್ ಆಗಿ ಚೇಂಜ್ ಮಾಡ್ಕೊಂಡಿರುವಂಥದ್ದು. ಸೊ ಈ ಒಂದು ಅನುಕೂಲವನ್ನು BJPಗೆ ಏನಿತ್ತು ಅನುಕೂಲ ಅಂತ ಆರೋಪವನ್ನು ಮಾಡ್ತಾ ಇತ್ತು ಪ್ರತಿಪಕ್ಷ ಕೂಟ, ಆ ಅನುಕೂಲವನ್ನು ಈ ಒಂದು ಪ್ರತಿಪಕ್ಷ ಕೂಟವೂ ಕೂಡ ಪಡ್ಕೊಂಡಿದೆ ಅನ್ನುವಂಥದ್ದು ಈ ಒಂದು ವೋಟ್ ಪ್ಯಾಟರ್ನಲ್ಲಿ ಕಾಣಿಸ್ತಾ ಇದೆ, ಒಂದು ಟ್ರೆಂಡಿಂಗಲ್ಲಿ ಕಾಣಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ರಿಯಲ್ ಇಶ್ಯೂಸ್ಗಳು ಎಲ್ಲೋ ಒಂದು ಕಡೆ ಇಶ್ಯೂ ಬೇಸ್ಡ್ ಆಗಿ ಮೋದಿ ಕೇಂದ್ರಿತ ಚುನಾವಣೆ ಆಗಬಾರ್ದು ಅಂತ ಏನು ನಿರ್ಧಾರವನ್ನು ಅಥವಾ ನಿರ್ಣಯವನ್ನು ಅಥವಾ ತಂತ್ರಗಾರಿಕೆಯನ್ನು ಮಾಡಿತ್ತು ಪ್ರತಿಪಕ್ಷ ಕೂಟ, ಅದು ಎಲ್ಲೋ ಒಂದು ಕಡೆ ಆಗಲಿಕ್ಕೆ ಬಿಡಬಾರ್ದು ಅಂತ ಮೋದಿಯವರು ಕೂಡ ಕೌಂಟರ್ ಸ್ಟ್ರಾಟಜಿಯನ್ನು, ಕೌಂಟರ್ ಪಾಪ್ಯುಲರ್ ನರೇಟಿವ್ನ ಏನು ಬಿಲ್ಡ್ ಮಾಡೋಕೆ ಹೋದ್ರು, ಮುಸ್ಲಿಂ ಮೀಸಲಾತಿ, ಧರ್ಮ ಮತ್ತೊಂದು ಅಂತ, ಅದು ಎಲ್ಲೂ ಕೂಡ ಈಲ್ಡ್ ಆಗಿಲ್ಲ ಅಂತ. ಮತ್ತು ರಾಮ ಮಂದಿರ ಆ ಒಂದು ಸಂದರ್ಭದಲ್ಲಿ ಜನವರಿ ಫೆಬ್ರವರಿಲಿ ಇದ್ದಂಥ ಪೀಕ್ ಪಾಯಿಂಟ್ ಏನಿತ್ತು ಅದು ಕನ್ಸಿಸ್ಟೆಂಟ್ ಆಗಿ ಸಸ್ಟೈನ್ ಆಗಲಿಲ್ಲ. ಮುಂದಿನ ಹಂತಗಳಲ್ಲಿ ಮುಂದಿನ ಒಂದು 40-50 ದಿನಗಳ ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ರಾಮ ಕೈ ಹಿಡಿತಾನೆ, ಆಶೀರ್ವಾದ ಮಾಡ್ತಾನೆ, ರಾಮ ಮಂದಿರವನ್ನು ಕೊಟ್ಟರು, ಅಥವಾ ಇವರು ಪ್ರಾಮಿಸ್ಡ್ ಗ್ಯಾರಂಟೀಸ್ ಏನಿದೆ ಅದನ್ನು ಡೆಲಿವರ್ ಮಾಡಿದ್ದಾರೆ, ರಾಮ ಮಂದಿರ ಇರ್ಬೋದು, ಜಮ್ಮು ಕಾಶ್ಮೀರ ಸ್ಥಾನಮಾನ ಇರ್ಬೋದು, ಹೀಗೆ ಕೋರ್ ಇಶ್ಯೂಸ್ ಏನಿದೆ ಅಥವಾ UCC ಇರ್ಬೋದು, ಇಂಥ ವಿಚಾರಗಳಲ್ಲಿ CA ಇರ್ಬೋದು, ಇಂಥ ವಿಚಾರಗಳಲ್ಲಿ ಇವರು ಖಡಕ್ಕಿದ ನಿರ್ಧಾರ ಹೇಳಿದಂತೆ ನುಡಿದಂತೆ ನಡೆಯುತ್ತಾರೆ ಅಂತಿದ್ರೂ ಕೂಡ ಐಡಿಯಾಲಜಿಕಲ್ ವಾರ್ ಓವರ್ ರಿಯಲ್ ಇಶ್ಯೂಸ್ ಅನ್ನುವಂಥದ್ದು ಏನಿದೆ ಈ ಸಲ ಎಲ್ಲೋ ಒಂದು ಕಡೆ ವರ್ಕ್ ಆಗಿಲ್ಲ. ಮತ್ತು ಕಳೆದ ಸಲ ಪುಲ್ವಾಮಾ ಮತ್ತು ಬೇರೆ ಬೇರೆ ರೀತಿಯ ಒಂದು ಇಶ್ಯೂಗಳು ಏನಿತ್ತು ಅಂದರೆ ಪೂರಕವಾಗಿ, ರಾಷ್ಟ್ರೀಯತೆಗೆ ಪೂರಕವಾಗಿ, ಪ್ರಬಲ ನಾಯಕತ್ವಕ್ಕೆ ಪೂರಕವಾಗಿದ್ದಂಥ ವಿಚಾರಧಾರೆಗಳು ಈ ಸಲ ಅಂಥದ್ದೊಂದು ಸಾಲಿಡ್ ಆಗಿ ಸಿಗ್ನಿಫಿಕೆಂಟ್ ಆಗಿ ಕಾಣುವಂಥ ಯಾವುದೇ ಒಂದು ನಿರ್ದಿಷ್ಟವಾದ ಇಶ್ಯೂ ಇಲ್ಲದಿದ್ದರಿಂದ BJP ಪರವಾಗಿ ಅವರ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಅಥವಾ ಪ್ರತಿಪಕ್ಷ ನಾಯಕರು ಎತ್ಕೊಂಡಂಥ ಸಂವಿಧಾನ ರಕ್ಷಣೆ, ಬೆಲೆ ಏರಿಕೆ, ನಿರುದ್ಯೋಗ, ಮತ್ತೊಂದು ಮಗದೊಂದು ಇವು ಅಲ್ಲಲ್ಲಿ ಹೆಲ್ಪ್ ಆಗಿದೆ. ಈ ಕಾರಣಕ್ಕೆ ಸಾಲಿಡ್ ಆಗಿ ಇಂಡಿವಿಜುವಲ್ ಆಗಿ ಎಲ್ಲ ಪಕ್ಷಗಳು ಕೂಡ ಪ್ರತಿಪಕ್ಷ ಕೂಟದಲ್ಲಿ ಗೆಲುವನ್ನು ಸಾಧ್ಯವನ್ನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಕೂಡ, ಸಾಧ್ಯವಾಗಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಕೂಡ ಅದರ ಆಚೆಗೆ BJPಯನ್ನು, ಅದರಲ್ಲೂ ನರೇಂದ್ರ ಮೋದಿಯವರ ಇಂಡಿವಿಜುವಲ್ ಟ್ಯಾಲಿಯನ್ನು ಡಿಪ್ ಮಾಡಲಿಕ್ಕೆ ಏನು ಮಾಡಬೇಕಿತ್ತು ಅಂಥದ್ದೊಂದು ಡೆಂಟನ್ನು ಮಾಡಿರೋ ರೀತಿ ಕಾಣಿಸ್ತಾ ಇದೆ. ಶಮಿತಾ, ಫೈನ್, ಥ್ಯಾಂಕ್ ಯು ಸೊ ಮಚ್ ಮಧು ತಮ್ಮೆಲ್ಲ ವಿಶ್ಲೇಷಣೆ. ಸೊ ಏನೇ ಆದರೂ ಅಫಿಷಿಯಲ್ ಆಗಿ ಏನು ಡಿಕ್ಲೇರ್ ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಿಟ್ ಪೋಲ್ ನಿಜ ಆಗುತ್ತೆ ಅಂತ BJP ಅವ್ರು ನಂಬಿದ್ರು, ಎಕ್ಸಿಟ್ ಪೋಲ್ ಫ್ಯಾಂಟಸಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ರು. ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಮತದಾರ ಪ್ರಭು ಏನು ಹೇಳಿದ್ದಾನೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅಫಿಷಿಯಲ್ ಆಗಿ ನೋಡೋಣ ಎಷ್ಟು ಸೀಟ್ಗಳನ್ನು BJP ಗೆಲ್ಲುತ್ತೆ, ಇಂಡಿಯಾ ಒಕ್ಕೂಟ ಗೆಲ್ಲುತ್ತೆ ಅಂತ. ಇನ್ನು News18 ಎಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ನಾವು ಲಭ್ಯವಿದ್ದೀವಿ. ಕ್ಷಣದ ರಿಸಲ್ಟ್ ಅಪ್ಡೇಟ್ಸನ್ನು ನೀವು ಡಿಜಿಟಲಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.